ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಈ ದಿನ ಏಲಕ್ಕಿಯಿಂದ ನೀವು ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಜೀವನವೇ ಬದಲಾಗಿ ಹೋಗಲಿದೆ. ದುಡ್ಡು ನಿಮ್ಮನ್ನು ಹುಡುಕಿ ಬರುತ್ತೆ. ಪರಿಹಾರದ ಹಣದ ಸಾಲದ ಸಮಸ್ಯೆಗಳು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಅದ್ಭುತವಾದ ಪರಿಹಾರ ಇದು ಅಂತಲೇ ಹೇಳಬಹುದು ವೀಕ್ಷಕರೇ. ಈ ದಿನ ಅಂದರೆ ಗುರುವಾರದ ದಿನ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೋದ್ರಿಂದ ಗುರುಫಲ ಕೂಡ ಹೆಚ್ಚಾಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ, ಹಣದಲ್ಲಿ ವೃದ್ಧಿಯಾಗುತ್ತೆ, ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಜೀವನ ನೆಮ್ಮದಿಯಿಂದ ಬದುಕುವಂಥ ಅನೇಕ ಕಾರಣಗಳಿಗೆ ನೀವೇ ಸಹಾಯ ಮಾಡಿಕೊಂಡಂತಾಗುತ್ತೆ. ನೀವು ಹಲವಾರು ಕಷ್ಟಗಳನ್ನು ಪಟ್ಟು ಏನೇ ಮಾಡಿದ್ರೂ ದುಡ್ಡು ಕೂಡ ಕೊಡೋಕ್ಕಾಗ್ತಾ ಇಲ್ಲ, ಹಲವಾರು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆ, ಎಷ್ಟು ದುಡಿದ್ರೂ ಸಾಲ್ತಾ ಇಲ್ಲ ಅನ್ನೋದಾದರೆ ಏಲಕ್ಕಿಯಿಂದ ಈ ಒಂದು ಕೆಲಸವನ್ನು ನೀವು ಮಾಡಿ ಲಕ್ಷ್ಮೀ ದೇವಿ ಸದಾ ಶಾಶ್ವತವಾಗಿ ನಿಮ್ಮ ಮನೆಯನ್ನೇ ಸೇರುತ್ತಾಳೆ, ಸಿದ್ಧಿಯನ್ನು ಕೊಡ್ತಾಳೆ. ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಈ ಏಲಕ್ಕಿ ಜೊತೆ ನಾವಿಲ್ಲಿ ಅರಿಶಿಣವನ್ನು ಕೂಡ ಉಪಯೋಗಿಸ್ತಾ ಇದ್ದೀವಿ ಮತ್ತು ಜೀರಿಗೆ ಇಲ್ಲಿ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ. ಈ ಜೀರಿಗೆಯನ್ನು ನಾವು ಉಪಯೋಗಿಸೋದ್ರಿಂದ ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಸರ್ವದೋಷಗಳು ಕೂಡ ಪರಿಹಾರವಾಗುತ್ತೆ. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಯಾರು ಕಷ್ಟದಲ್ಲಿದ್ದಾರೋ ಅವ್ರ ಜೊತೆಲೂ ಕೂಡ ಹಂಚಿಕೊಳ್ಳಿ. ನೋಡಿ ವೀಕ್ಷಕರೇ, ಮೊದಲಿಗೆ ನೀವು ಒಂದು ಏಲಕ್ಕಿ ಹಾಗೂ ಅರಿಶಿಣವನ್ನು ತೆಗೆದುಕೊಳ್ಳಿ. ಅರಿಶಿಣ, ಜೀರಿಗೆ, ಏಲಕ್ಕಿ ಇಷ್ಟನ್ನು ತೆಗೆದುಕೊಂಡು ನೀವು ಅದನ್ನು ಒಂದು ಬಿಳಿ ವಸ್ತ್ರ, ನಿಮಗೂ ಗೊತ್ತು ಹರಕೆ ಕಟ್ಟಬೇಕಾದ್ರೆ ನಾವು ಒಂದು ಬಿಳಿ ವಸ್ತ್ರಕ್ಕೆ ₹1.25 ಕಟ್ಟಿ ಅರಿಶಿಣ ಹಚ್ಬಿಟ್ಟು ನಾವು ಅದನ್ನ ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಎತ್ತಿಟ್ಕೊತೀವಿ. ನಾವೇನು ಹರಕೆ ಕಟ್ಕೊಂಡಿದ್ವಿ ಅದು ಸಕ್ಸಸ್ ಆದಮೇಲೆ ನಾವು ಹರಕೆಯನ್ನು ಸಾಲವನ್ನು ತೀರಿಸ್ತೀವಿ. ಅದೇ ರೀತಿಯಾಗಿ ಮನೆಯಲ್ಲಿ ಬಡತನ ಅಥವಾ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿಲ್ಲ ಅಂದರೆ ನೀವು ಈ ಕೆಲಸ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟೇ, ನೀವು ಗುರುವಾರದ ದಿನ ಅಂದರೆ ಶುಕ್ರವಾರ ನಾಳೆ ಅನ್ನೋಂಗೆ ಹಿಂದಿನ ದಿನ ಗುರುವಾರ ಸಂಜೆ ಮುಸ್ಸಂಜೆ ಈ ಪೂಜೆಯನ್ನು ಮಾಡಿ ಒಂದು ಏಲಕ್ಕಿ, ಜೀರಿಗೆ ಮತ್ತು ಅರಿಶಿಣ, ಮನೆಯಲ್ಲೇ ಮಾಡ್ಕೊಂಡಂಥ ಅರಿಶಿಣ ಬೆಸ್ಟ್. ಯಾಕಂದರೆ ಅರಿಶಿಣದ ಕೊಂಬು ತಂದು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರ್ನ ನೀವು ಆಡಿಸ್ಕೊಂಡು ಇದನ್ನ ಬಳಸ್ಬೋದು. ಇದನ್ನು ನೀವು ಬಿಳಿ ವಸ್ತ್ರಕ್ಕೆ ಹಾಕಿ ಕಟ್ಟಿ, ಇದಾದ ನಂತರ ಏಲಕ್ಕಿ ಹಾಗೂ ಬಿಳಿ ವಸ್ತ್ರಕ್ಕೆ ಅರಿಶಿಣವನ್ನು ಹಚ್ಚಿ ಆನಂತರ ಜೀರಿಗೆಯನ್ನು ಹಾಕಿ ಕಟ್ಟಿ ಗುರುವಾರ ಮುಸ್ಸಂಜೆ ಪೂಜೆ ಮಾಡಿ ಶುಕ್ರವಾರ ದಿನ ಅಂದರೆ ಬೆಳಿಗ್ಗೆ ಅದನ್ನು ನೆಕ್ಸ್ಟ್ ಡೇ ನೀವೇನು ಶುಕ್ರವಾರ ವಾರ ಪೂಜೆ ಮಾಡ್ತೀರೋ ಆವತ್ತಿನ ದಿನ ಹಾಗೆ ಇರಲಿ. ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಡಿ. ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯಗಳು ವಿನಾಶವಾಗಿ ನಾವು ನೆಮ್ಮದಿಯಿಂದ ಬದುಕಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ನೀವು ಮಾಡಿಕೊಳ್ಳಿ. ಇದಾದ ನಂತರ ಓಂ ಶ್ರೀ ಕ್ಲೀಂ ಕುಬೇರಾಯ ನಮಃ, ಓಂ ಶ್ರೀಂ ಕ್ಲೀಂ ಕುಬೇರಾಯ ನಮಃ ಎನ್ನುವಂಥ ಈ ಒಂದು ದಿವ್ಯ ಮಂತ್ರವನ್ನು 18ರಿಂದ 21 ಬಾರಿ ಜಪಿಸಿ ಈ ಒಂದು ಕಾಣಿಕೆ ಏನಿದೆ ಅಂದರೆ ನೀವು ಕಟ್ಕೊಂಡಂಥ ಕಾಣಿಕೆಯನ್ನು ಅದರ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಿಗ್ಗೆ ತೆಗೆದುಕೊಂಡು ಹೋಗಿ ನೀವು ಯಾವ ಒಂದು ಬೇರುವಿನ ಲಾಕರ್ನಲ್ಲಿ ಚಿನ್ನ ಅಥವಾ ಏನಾದರೂ ಒಂದು ಇಟ್ಟಿರ್ತೀರ, ಚಿನ್ನ ಅಥವಾ ದುಡ್ಡು ಅಥವಾ ಏನೂ ಇಲ್ಲ ಅಂದರೆ ₹501 ಜೊತೆಗೆ ಇದನ್ನು ಇಟ್ಬಿಡಿ. ಇದಾದ ನಂತರ ಕೇವಲ ಒಂದು ತಿಂಗಳೊಳಗೆ ನೀವು ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವಿಟಿ ಅನ್ನೋದನ್ನು ಕಾಣ್ತಾ ಹೋಗ್ತೀರಿ. ಅಂದರೆ ಯಾವುದೋ ಒಂದು ಬರ್ದಿರೋ ದುಡ್ಡು ಬರ್ಬೋದು, ಅಥವಾ ಸಂಬಳ ಜಾಸ್ತಿ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು, ಅಥವಾ ಮನೆ ಸೇಲ್ ಆಗಿಲ್ಲ ಅಂದರೆ ಸೇಲ್ ಆಗ್ಬೋದು, ಅಥವಾ ಕೊಂಡ್ಕೊಳ್ಬೇಕು ಅಂದರೆ ಕೊಂಡುಕೊಳ್ಳೋಕ್ಕೂ ಕೂಡ ನಿಮ್ಮ ಮನೆಗೆ ಏನೋ ಒಂದು ತಿಂಗಳಲ್ಲಿ ಶುಭ ಫಲಗಳು ಸಿಕ್ಕೇ ಸಿಗುತ್ತೆ. ಈ ಒಂದು ತಂತ್ರವನ್ನು ನೀವು ಅನುಸರಿಸಿ ನೋಡಿ. ಇದಾದ ನಂತರ ನಿಮ್ಮ ಜೀವನದ ಹಲವಾರು ಬದಲಾವಣೆಗಳನ್ನು ನೀವೇ ಗಮನಿಸ್ತೀರಿ. ಒಟ್ಟಾರೆ ಶ್ರೀಮಂತಿಕೆ ಬರುವಂಥ ಅಥವಾ ಶ್ರೀಮಂತಿಕೆಯನ್ನು ಬರೆಸ್ಕೊಳ್ಳುವಂಥ ಈ ಒಂದು ತಂತ್ರವನ್ನು ನೀವು ನಿಮ್ಮ ಮನೆಯಲ್ಲೇ ಅನುಸರಿಸಬಹುದು ವೀಕ್ಷಕರೇ. ನಿಮಗೂ ಒಳ್ಳೆಯದಾಗಲಿ, ಕುಬೇರ ದೇವ ನಿಮ್ಮನ್ನು ಶ್ರೀಮಂತರನ್ನಾಗಿಸಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನೀವು ಕೂಡ ಲಕ್ಷ್ಮೀ ದೇವಿಯ ಪುತ್ರರಾಗಿದ್ದರೆ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.